ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ಕೇಳ್ಕೊಂಬಂದ್ಬಿಡಿ. ಅಮ್ಮ ರಕ್ಷಿತನ ಮಾತಾಡೋದು. ನಾನು ಒಟ್ಟು ಸಂತೋಷ್ ಮಾತಾಡೋದು. ಗೊತ್ತಾಯ್ತಾ? ಅಲ್ಲ, ವರ್ತೂರ್ ಸಂತೋಷ್ ಅವ್ರು ಯಾರು ಅಂತ ಗೊತ್ತಾಯ್ತಾ ಅಂತಂದರೆ, ಇಲ್ಲ ಸರ್, ನಾನು ಆ್ಯಕ್ಚುಲಿ ಈವೆಂಟಲ್ಲಿ ಇದ್ದೀನಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ವರ್ತೂರ್ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದಾಳೆ. ಆ್ಯಕ್ಚುಲಿ ಇವರು ಮೊದಲು ಕಾಲ್ ಮಾಡಬೇಕು ಅಂತಂದರೆ ಲೈಕ್ ಅವಳು ಫ್ರೀ ಆಗಿರೋ ಟೈಮಿಂಗ್ಸ್ನ ತಿಳ್ಕೊಂಡು ಆಮೇಲೆ ಕಾಲ್ ಮಾಡಬೇಕಾಗುತ್ತೆ. ಲೈಕ್ ಅವಳು ಈವೆಂಟಲ್ಲಿ ಇರಬೇಕಾದ್ರೆ ಯಾರೋ ಒಬ್ಬರು ಕಾಲ್ ಮಾಡಿದ್ರು ಅಂತಂದಿದ ತಕ್ಷಣ ಅವ್ರು ಯಾರಪ್ಪ ಅಂತ ಹೇಳಿ ತಿಳ್ಕೊಳಕ್ಕೆ ಅವ್ಳಿಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವಳು ಫ್ರೀ ಆಗಿರೋ ಟೈಮಲ್ಲಿ ನೋಡಿ ಕಾಲ್ ಮಾಡಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಅಮ್ಮ ನಾನು ಸೆಕೆಂಡ್ ರನ್ನರ್ ಅಪ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ. ಗೊತ್ತಾಯ್ತಾ? ಸರ್ ಆಕ್ಚುಲಿ ನನಗೆ ಇದೇ ವಿಷಯದಲ್ಲಿ ತುಂಬಾ ಜನ ಹೇಳ್ತಾ ಇದ್ರು, ಬಟ್ ನನಗೆ ಆಕ್ಚುಲಿ ಐಡಿಯಾ ಇರಲಿಲ್ಲ. ಅಲ್ಲಮ್ಮ, ಆ್ಯಂಡ್ ಎಸ್, ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಈ ಸೀಸನ್ ಮುಗಿಯೋದಕ್ಕೆ ಮುಂಚೆನೇ ಹೇಳಿದರು, ಸೆಕೆಂಡ್ ರನ್ನರ್ ಅಪ್ ಯಾರು ಆಗ್ತಾರೆ ಅವ್ರಿಗೆ 10 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ವರ್ತೂರ್ ಸಂತೋಷ್ ಅವರು ಅನೌನ್ಸ್ ಮಾಡಿರ್ತಾರೆ ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ರೊಫೈಲಲ್ಲಿ. ಬಟ್ 10 ಲಕ್ಷ ಅಂತ ಇದ್ದಿದ್ದು ಇವಾಗ 2 ಲಕ್ಷ ಆಗಿದೆ ಅನ್ನೋದು ಸಾಕಷ್ಟು ಜನಗಳಿಗೆ ಕನ್ಫ್ಯೂಸ್ ಆಗಿದೆ. ಯಾಕೆ ಅಂತಂದರೆ ವರ್ತೂರ್ ಸಂತೋಷ್ ಅವರೇ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಸಹ ಕೊಟ್ಟಿದ್ದಾರೆ. 10 ಲಕ್ಷ ಅಂತ ಯಾಕೆ ಹೇಳಿದ್ರು, ಆಮೇಲೆ ಇವಾಗ ಯಾಕೆ 2 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಅವ್ರು ಹೇಳಿರುವ ಪ್ರಕಾರ ಫಸ್ಟ್ ಎಲ್ಲ ಬಿಗ್ ಬಾಸ್ಗೆ ಹೋಗ್ತಿದ್ರಲ್ಲ ಬೇರೆ ಸೀಸನ್ಸಲ್ಲೆಲ್ಲ, ಲೈಕ್ ಸ್ಟಾರ್ಟಿಂಗ್ ಸೀಸನ್ಸಲ್ಲಿ, ಅವಾಗೆಲ್ಲ ಸೆಕೆಂಡ್ ಪ್ರೈಸ್ ಬಂದವ್ರಿಗೆ ಅಷ್ಟೊಂದಾಗಿ ಕ್ಯಾಶ್ ಪ್ರೈಸ್ ಅನ್ನೋದು ಸಿಗ್ತಿರ್ಲಿಲ್ಲ. ಫಸ್ಟ್ ಪ್ರೈಸ್ ಯಾರು ಬರ್ತಾರೆ ಅವ್ರಿಗೆ ಮಾತ್ರ 50 ಲ್ಯಾಕ್ ಕ್ಯಾಶ್ ಪ್ರೈಸ್ ಅನ್ನೋದು ಸಿಗ್ತಿತ್ತು. ಸೆಕೆಂಡ್ ಯಾರಿಗೆ ಬರ್ತಾರೆ ಅವ್ರಿಗೆ ಕ್ಯಾಶ್ ಪ್ರೈಸ್ ಅನ್ನೋದು, ವಿನ್ನಿಂಗ್ ಅಮೌಂಟ್ ಅನ್ನೋದು ಸ್ವಲ್ಪ ಕಡಿಮೆ ಸಿಗ್ತಾ ಇದ್ದಿದ್ದು. ಸೊ ಅದಕ್ಕೋಸ್ಕರ ವರ್ತೂರ್ ಸಂತೋಷ್ ಅವರು ಆ ಒಂದು ಕಾನ್ಸೆಪ್ಟನ್ನು ತಲೆನಲ್ಲಿ ಇಟ್ಕೊಂಡು 10 ಲಕ್ಷ ಕ್ಯಾಶ್ ಪ್ರೈಸನ್ನು ನಾನು ಕೊಡ್ತೀನಿ ಸೆಕೆಂಡ್ ಬಂದವ್ರಿಗೆ ಅಂತ ಹೇಳಿ ಅನೌನ್ಸ್ ಮಾಡಿದರು. ಬಟ್ ಈ ಬಾರಿ ಸ್ಪಾನ್ಸರ್ಶಿಪ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಈ ಬಾರಿ. ಲೈಕ್ ಅವ್ರಿಗೆ ಪೇಮೆಂಟ್ ಅನ್ನೋದು ಏನಿದೆ ಅದನ್ನು ಬಿಟ್ಟು ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಸಹ ಅವ್ರು ಎಲಿಮಿನೇಟ್ ಆಗಿ ಹೋಗ್ಬೇಕಾದ್ರೆ 1 ಲಕ್ಷ, 1.5 ಲಕ್ಷ ಈ ರೀತಿ ಕ್ಯಾಶ್ ಪ್ರೈಸ್ ಅನ್ನೋದು ಖಂಡಿತವಾಗ್ಲೂ ಎಲ್ಲ ಕಂಟೆಸ್ಟೆಂಟ್ಗೂ ಸಿಕ್ಕಿದೆ. ಸೊ ಫಸ್ಟ್ ರನ್ನರ್ ಅಪ್ ಆಗಿರುವಂಥ ರಕ್ಷಿತಾ ಶೆಟ್ಟಿಯವ್ರಿಗೂ ಕೂಡ 20 ಲ್ಯಾಕ್ ಪ್ರೈಸಿಂಗ್ ವಿನ್ನಿಂಗ್ ಅಮೌಂಟ್ ಅಂತ ಹೇಳಿ ಸಿಕ್ತು. ಸೊ ಅದಕ್ಕೋಸ್ಕರ ವರ್ತೂರ್ ಸಂತೋಷ್ ಅವರು ಶೋ ಕಡೆಯಿಂದನೇ ಅಷ್ಟೊಂದು ಕೊಟ್ಟಿದ್ದಾರಲ್ವಾ ಅಂತ ಹೇಳಿ ವರ್ತೂರ್ ಸಂತೋಷ್ ಅವರು ಇವಾಗ 10 ಲಕ್ಷ ಇದ್ದಂತಹ ಕ್ಯಾಶ್ ಪ್ರೈಸ್ನ 2 ಲಕ್ಷಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳ್ತೀನಿ. ನಾನೇ ಕೊಡೋದದು. ನೆಕ್ಸ್ಟ್ ವೀಕ್ ಫ್ರೀ ಆಗಿದೆಯಾ? ಆ್ಯಂಡ್ ಇದ್ರ ಬಗ್ಗೆ ರಕ್ಷಿತಾ ಶೆಟ್ಟಿಗೆ ನಿನಗೆ ಇದ್ರ ಬಗ್ಗೆ ಗೊತ್ತಾ, ನಾನು ಇದನ್ನು ಕೊಡ್ತೀನಿ ಅಂತ ಹೇಳಿದ್ನಲ್ವ, ಅನೌನ್ಸ್ ಮಾಡಿದ್ನಲ್ವ, ಇದ್ರ ಬಗ್ಗೆ ನಿನಗೆ ಗೊತ್ತಿದೆಯಾ ಅಂತ ಕೇಳಿದಾಗ ರಕ್ಷಿತಾ ಶೆಟ್ಟಿ ಸಾಕಷ್ಟು ಜನ ನನಗೆ ಹೇಳಿದರು ಇದ್ರ ಬಗ್ಗೆ, ಬಟ್ ನಂಗೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇರಲಿಲ್ಲ ಅಂತ ಹೇಳಿದ್ದಾಳೆ. ಆ್ಯಂಡ್ ಅವಳು ಕೂಡ ಯಾವುದೇ ರೀತಿಯಾದಂತಹ ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ವಲ್ಲ. ಸೊ ಅದಕ್ಕೋಸ್ಕರ ಅವಳು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿರಲ್ಲ ಈ ವಿಚಾರದ ಬಗ್ಗೆ. ಸೊ ಅಲ್ಲಿಂದ ಅಲ್ಲಿಗೆ ಬಿಟ್ಟಿರ್ತಾಳೆ, ತುಂಬ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗಿರೋದಿಲ್ಲ. ಸೊ ವರ್ತೂರ್ ಅವರು ಆಗಿನೇ ಅವರೇ ರಕ್ಷಿತಾ ಶೆಟ್ಟಿಗೆ ಕಾಲ್ ಮಾಡಿ ಯಾವಾಗ ಫ್ರೀ ಇರ್ತೀಯಾ ಅಂತ ಹೇಳಿ ಕೇಳಿಕೊಂಡು ಅಮೌಂಟ್ ಇಸ್ಕೊಳೋದಕ್ಕೆ ಮನೆ ಹತ್ರ ಅಂತ ಹೇಳಿ ಕರೀತಿದ್ದಾರೆ. ನೆಕ್ಸ್ಟ್ ವೀಕ್ ಫ್ರೀ ಆಗಿದೆಯಾ? ಹೌದು, ನಾನು ಆಕ್ಚುಲಿ ನನ್ನ ಊರಲ್ಲಿ ಇರ್ತೀನಿ, ಉಡುಪಿಯಲ್ಲಿ. ಬೆಂಗಳೂರಿಗೆ ಯಾವಾಗ ಬರ್ತೀಯಮ್ಮ? ಬ್ಯಾಂಗ್ಳೂರಲ್ಲಿ ಇವಾಗ ಇದ್ದೀನಿ ನಾನು. ನೆಕ್ಸ್ಟ್ ವೀಕು ಬಾ, ಮನೆ ಹತ್ರ ಫ್ರೀ ಆಗಿದ್ದರೆ ನಾನು ನಿನಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿನ ಕರೀತಿದ್ದಾರೆ, ಫ್ರೀ ಆಗಿದ್ದರೆ ಬಾ ಅಂತ ಹೇಳಿ. ಬಟ್ ರಕ್ಷಿತಾ ಶೆಟ್ಟಿ ನಾನು ನೆಕ್ಸ್ಟ್ ವೀಕು ಉಡುಪಿಯಲ್ಲಿ ಇರ್ತೀನಿ, ಇವಾಗ ಬ್ಯಾಂಗ್ಳೂರಲ್ಲಿದ್ದೀನಿ ಅಂತ ಹೇಳ್ತಿದ್ದಾರೆ. ಉಡುಪಿಯಲ್ಲಿ ಇರ್ತೀನಿ ಅಂತ ಫಸ್ಟ್ ಹೇಳಿದ್ರು, ಅದಕ್ಕೆ ವರ್ತೂರ್ ಅವರು ಸದ್ಯಕ್ಕೆ ಬ್ಯಾಂಗ್ಳೂರ್ಗೆ ಯಾವಾಗ ಬರ್ತೀಯಮ್ಮ ಅಂತ ಹೇಳಿ ಕೇಳ್ತಿದ್ದಾರೆ. ಅದಕ್ಕೆ ರಕ್ಷಿತಾ ಅವರು ನಾನು ಆ್ಯಕ್ಚುಲಿ ಇವಾಗೇ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಈವೆಂಟ್ ಮುಗಿದ ಮೇಲೆ ಮುಗಿಸ್ಕೊಂಡು ಅವ್ರ ಮನೆ ಹತ್ರ ಕರೆಸ್ಕೊಂಡು ಕ್ಯಾಶ್ ಪ್ರೈಸ್ ಕೊಟ್ಟು ಕಳಿಸ್ಬೋದಾಗಿತ್ತು ವರ್ತೂರ್ ಅವರು. ಏನು ಅದಕ್ಕೊಂದು ಅರ್ಧ ಗಂಟೆ 1 ಅವರ್ ಆಗುತ್ತೆ. ಸೊ ಕೊಟ್ಟು ಕಳಿಸ್ಬೋದಾಗಿತ್ತು. ಬಟ್ ವರ್ತೂರ್ ಅವರು ಎಲ್ಲೋ ಒಂದು ಕಡೆ ಈ ಒಂದು ವಿಚಾರನ ತುಂಬ ಡ್ರ್ಯಾಗ್ ಮಾಡಿದ್ರು ಅಂತ ನನಗೆ ಅನಿಸ್ತು. ಯಾಕೆಂದರೆ ಅವ್ರು ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ ಹೇಳಿದ್ರು ಕೂಡ ವರ್ತೂರ್ ಅವ್ರು ಬೇರೆ ಒಂದು ಡೇಟ್ ಹೇಳ್ತಿದ್ದಾರೆ, ಲೈಕ್ 12th ಆಗಲಿ 13th ಆಗಲಿ ಈ ರೀತಿ ಫ್ರೀ ಮಾಡಿಕೊಂಡು ಬಂದು ಹೋಗು ಅಂತ ಹೇಳ್ತಿದ್ದಾರೆ. ನೋಡಿ, ರಕ್ಷಿತಾ ಶೆಟ್ಟಿ ಹೇಳ್ತಿದ್ದಾಳೆ ಈ ಮಂತ್ 9ನೇ ತಾರೀಕು ಅಂದರೆ 9th ವರೆಗೂ ನಾನು ಬ್ಯಾಂಗ್ಳೂರಲ್ಲೇ ಇರ್ತೀನಿ, ನನಗೆ ಈವೆಂಟ್ಸ್ ಇದೆ, ಸೊ ಬ್ಯಾಂಗ್ಳೂರಲ್ಲೇ ಇರ್ತೀನಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಹೇಳ್ತಿದ್ದಾಳೆ. ಬಟ್ ಆ ರಕ್ಷಿತಾ ಶೆಟ್ಟಿ ಕೊಟ್ಟಿರುವಂತಹ ಡೇಟ್ಸ್ನ ಬಿಟ್ಟು ಬೇರೆ ಡೇಟ್ಸ್ನ ವರ್ತೂರ್ ಸಂತೋಷ್ ಅವರು ಹೇಳ್ತಿದ್ದಾರೆ. ಬರೋದು 12th ಆದ್ಮೇಲೆ ಸಿಗಲ್ಲ ಬೆಂಗಳೂರಲ್ಲಿ? 12th ಆದ್ಮೇಲೆ ಉಂಟು ನನಗೆ ಒಂದು ಈವೆಂಟ್ ಉಂಟು, ಆ ಟೈಮಲ್ಲಿ ನಾನು ನಿಮಗೆ ಹೇಳ್ತೀನಿ. ಅಲ್ಲಮ್ಮ, ಬೆಂಗಳೂರಿಗೆ ಬಂದಾಗ
ಸೊ ನೋಡಿ ಹೇಳ್ತಿದ್ದಾರೆ 12th ಆದಮೇಲೆ ಸಿಗಲ್ವಾ ನೀನು ನನಗೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ರಕ್ಷಿತಾ ಶೆಟ್ಟಿ ಅವರು 12th 13th ಆದಮೇಲೂ ಕೂಡ ನನಗೆ ಒಂದು ಈವೆಂಟ್ ಇದೆ, ಸೊ ಆ ಈವೆಂಟ್ಗೋಸ್ಕರನೇ ನಾನು ಬ್ಯಾಂಗ್ಳೂರಿಗೆ ಬರ್ತೀನಿ, ಆ ಬ್ಯಾಂಗ್ಳೂರಿಗೆ ಬಂದಾಗ ಬೇಕಾದ್ರೆ ಮೀಟ್ ಮಾಡ್ತೀನಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ದಾರೆ. ನನಗೆ ಒಂದು 12th ಮೇಲೆ ಒಂದು 13th 14th ಹಂಗೆ ಮನೆ ಹತ್ರ ಅದು 2 lakhs ನಾನು ಕೊಡ್ತೀನಿ ಅಂತ ಹೇಳಿದ್ದೆ. 2 lakhs ತಗೊಂಡು ಹೋಗಿ ನಾನು ಆಕ್ಚುಲಿ ಮೊನ್ನೆನೆ ಕೊಡ್ತಾ ಇದ್ದೆ. ನೀನು ಹೊರಗಡೆ ಬಂದ್ಮೇಲೆ ನನಗೆ ಮಿಸ್ಕಮ್ಯುನಿಕೇಶನ್ ಆಯಿತು. ಏನಂತಂದರೆ ಎಸ್, ವರ್ತೂರ್ ಸಂತೋಷ್ ಅವ್ರಿಗೆ ಏನು 2 lakhs ಕೊಡ್ತಿದ್ದಾರೆ ಅದನ್ನು 10 lakhs ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದಾಗ ಅವ್ರು ಇನ್ನೊಂದನ್ನು ಹೇಳಿದ್ದಾರೆ, ಬಿಗ್ ಬಾಸ್ ಶೋ ಒಳಗಡೆ ನನ್ನನ್ನು ಕರೆಸ್ಬೇಕು, ಸ್ಟೇಜ್ ಮೇಲೆ ಕರೆಸ್ಬೇಕು, ಸ್ಟೇಜ್ ಮೇಲೇ ನಾನು ಸೆಕೆಂಡ್ ಪ್ರೈಸ್ ಯಾರು ಬಂದಿದ್ದಾರೆ ಅವ್ರಿಗೆ ನಾನು ಈ ಕ್ಯಾಶ್ ಪ್ರೈಸನ್ನು ಕೊಡ್ತೀನಿ ಅಂತ ಹೇಳಿದರು. ಕರೆಸ್ಬೋದಾಗಿತ್ತಪ್ಪ ನನ್ನ ಪ್ರಕಾರ, ಬಟ್ ಏನಕ್ಕೆ ಕರೆಸಿಲ್ಲ, ಏನಕ್ಕೆ ಇನ್ವೈಟ್ ಮಾಡಿಲ್ಲ ಅಂತ ಹೇಳಿ ಗೊತ್ತಿಲ್ಲ. 10 ಲಕ್ಷ ಅನ್ನೋದೇನು ಸುಮ್ಮನೆ ಲೈಕ್ ಕಡಿಮೆ ಅಮೌಂಟ್ ಅಲ್ಲ 10 ಲಕ್ಷ ಅನ್ನೋದೇನು. ಇವಾಗ 2 ಲಕ್ಷ ಕೊಡ್ತಿದ್ರು ಅಷ್ಟೇ, ಕರೆಸ್ಬಿಟ್ಟು ಕೊಡ್ಬೋದಾಗಿತ್ತು. ಇವಾಗ 1 ಲಕ್ಷ 1.5 ಲಕ್ಷ ಸ್ಪಾನ್ಸರ್ಶಿಪ್ ಮಾಡ್ತಾರೆ ಅಂಥವ್ರಿಗೆಲ್ಲ ಸ್ಟೇಜ್ ಮೇಲೆ ಕರೆಸಿ ಅವ್ರಿಗೆ ವಿನ್ನಿಂಗ್ ಅಮೌಂಟನ್ನು ಕೊಟ್ಟು ಕಳಿಸ್ತಾರೆ. ಬಟ್ 2 ಲಕ್ಷ ಕೊಡ್ತಿದ್ದಾರೆ ಅಂತ ಅಂದಾಗ ಅವ್ರನ್ನೂ ಕೂಡ ಸ್ಟೇಜ್ ಮೇಲೆ ಕರೆಸಿ ಅವ್ರ ಕೈಯಾರೆ ಕೊಡಿಸ್ಬೋದಾಗಿತ್ತು. ಬಟ್ ಏನಕ್ಕೆ ಕೊಡಿಸಿಲ್ಲ ಅಂತ ಅನ್ನೋದು ಗೊತ್ತಿಲ್ಲ ನನಗೆ. ಇದು ದೀಪಾವಳಿ ಸರಿ ಅಂದ್ಬಿಟ್ಟು ನಾನು ಆ ಟೈಮ್ಗೆಲ್ಲ ನಾನು ಇಲ್ಲಿ ನಮ್ದು ಜಾತ್ರೆಗಳವೆ ದನಗಳದು ಹಳ್ಳಿಕಾರ್ ಗೊತ್ತಾ. ಸೊ ಅವ್ರೇನು ಅಂದ್ಕೊಂಡಿದ್ದಾರೆ, ಇವಾಗ ಬಿಗ್ ಬಾಸಲ್ಲಿ ಆ ಸ್ಟೇಜ್ ಮೇಲಂತೂ ಕರೆಸಿಲ್ಲ, ಅಟ್ಲೀಸ್ಟ್ ಇವಾಗ ದಸರಾ ದೊಡ್ಡ ಮನೆ ಹಬ್ಬ ಅಂತ ಬರ್ತಿದೆಯಲ್ಲ, ಸೊ ಆ ಥರ ಪ್ರೋಗ್ರಾಮ್ ಮಾಡ್ತಾರೆ ಕಲರ್ಸ್ ಕನ್ನಡದಲ್ಲಿ, ಅಟ್ಲೀಸ್ಟ್ ಆ ಸ್ಟೇಜ್ ಮೇಲಾದರೂ ಕರೆಸ್ತಾರನೋ, ಆವಾಗಾದರೂ ಬಂದು ಕ್ಯಾಶ್ ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ಬಿಗ್ ಬಾಸ್ ಫಿನಾಲೆ ದಿವಸ ಬಿಟ್ಟು ಈ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಬಂದು ಕ್ಯಾಶ್ ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಮಾಡಿಕೊಂಡು ವರ್ತೂರವರು ಸರಿ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದಾರೆ. ಸೊ ಇವಾಗ 2 ಲಕ್ಷ ಕೊಡಬೇಕು ಅಂತ ಹೇಳಿ ಮನೆಗೆ ಕರ್ಸ್ಕೊತಿದ್ದಾರೆ. ಯಾಕೆ ಆ ಪ್ರೋಗ್ರಾಮ್ಗೆ ಹೋಗಿ ಕರ್ಸ್ಕೊಂಡಿಲ್ಲ ಅಂತಂದರೆ, ಲೈಕ್ ದೊಡ್ಡ ಮನೆ ಹಬ್ಬ ಅಂತ ಏನು ಮಾಡ್ತಿದ್ದಾರೆ, ಆ ಪ್ರೋಗ್ರಾಮ್ ನಡಿಬೇಕಾದ್ರೆ ಕ್ಯಾಶ್ ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ವರ್ತೂರವ್ರು ಇದ್ದರು ಇಷ್ಟು ದಿವಸ. ಬಟ್ ಇವಾಗ ಅದು ಕೂಡ ಯಾಕೆ ಕ್ಯಾನ್ಸಲ್ ಆಗಿದೆ ಅಂತಂದರೆ, ಆ ಶಿವರಾತ್ರಿ ಟೈಮಲ್ಲಿ ವರ್ತೂರವ್ರಿಗೆ ಒಂದಷ್ಟು ಕಾರ್ಯಕ್ರಮಗಳಿದೆ. ಸೊ ಆ ಒಂದು ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡಬೇಕು ಅಂತಂದರೆ ನಾನು ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ಲ, ಬ್ಯುಸಿ ಇರ್ತೀರಿ ಅನ್ನುವಂತಹ ಕಾರಣಕ್ಕಾಗಿ ರಕ್ಷಿತಾ ಅವ್ರನ್ನ ಅವ್ರ ಮನೆಗೆ ಕರ್ಸ್ಕೊಂಡು ಕ್ಯಾಶ್ ಪ್ರೈಸ್ ಕೊಡಬೇಕು ಅಂತ ಹೇಳಿ ವರ್ತೂರವರು ಇವಾಗ ಸದ್ಯಕ್ಕೆ ಅಂದ್ಕೊಂಡಿದ್ದಾರೆ. ನೋಡಿ ವರ್ತೂರವರು ಕ್ಯಾಶ್ ಪ್ರೈಸ್ ಕೊಡೋದಲ್ಲದೆ ಒಂದಷ್ಟು ಕ್ವಶನ್ಸ್ನೆಲ್ಲ ಕೇಳ್ತಿದ್ದಾರೆ. ಲೈಕ್ ನನ್ನ ಬಗ್ಗೆ ಏನಾದರೂ ಇವಳು ರಕ್ಷಿತಾ ಶೆಟ್ಟಿ ತಿಳ್ಕೊಂಡಿದ್ದಾಳಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳಿ ನಂಗೆ ಅನಿಸ್ತಿದೆ. ಅವರು ಕಾಲಲ್ಲಿ ಮಾತಾಡಬೇಕಾದ್ರೆ ಹಳ್ಳಿಕಾರ್ ಗೊತ್ತಾ, ಹಳ್ಳಿಕಾರ್ ಗೊತ್ತಾ ಅಂದಿದ ತಕ್ಷಣ ರಕ್ಷಿತಾ ಶೆಟ್ಟಿ ಗೊತ್ತಿದೆ ಅಂತ ಹೇಳಿ ಕಾನ್ಫಿಡೆಂಟಲ್ಲೇ ಹೇಳ್ತಿದ್ದಾರೆ. ಆ್ಯಂಡ್ ಏನು ಹಳ್ಳಿಕಾರ್ ಅಂತಂದರೆ ಕೇಳಿದಾಗ ಹಳ್ಳಿಕಾರ್ ಅಂದರೆ ಒಂದು ಊರು ಅಂತ ಹೇಳಿ, ಆ ಊರು ಒಂದು ಪ್ಲೇಸ್ ಹೆಸರು ಇರ್ಬೋದು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಆನ್ಸರ್ ಮಾಡ್ತಿದ್ದಾರೆ. ಆ್ಯಂಡ್ ವರ್ತೂರವ್ರು ಖಂಡಿತವಾಗ್ಲೂ ಅಷ್ಟಕ್ಕೆ ಬಿಟ್ಟಿಲ್ಲ. ಹಳ್ಳಿಕಾರ್ ಅನ್ನೋದು ಒಂದು ಊರ ಹೆಸರಲ್ಲಮ್ಮ, ಅದು ನೀನು ಫೋನ್ ಇದೆಯಲ್ವಾ, ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಅಥವಾ ಯೂಟ್ಯೂಬ್ ಓಪನ್ ಮಾಡಿಬಿಟ್ಟು ಚೆಕ್ ಮಾಡು ಹಳ್ಳಿಕಾರ್ ವರ್ತೂರ್ ಅಂತ ಹೇಳಿ, ಹಳ್ಳಿಕಾರ್ ಅಂತ ಹೇಳಿ ಹಾಕಿ ಟೈಪ್ ಮಾಡಿ, ಹಂಗಂದ್ರೆ ಏನು ಅನ್ನೋದನ್ನ ಚೆಕ್ ಮಾಡು ಅಂತ ಹೇಳಿ ವರ್ತೂರವರು ರಕ್ಷಿತಾಗೆ ಹೇಳ್ತಿದ್ದಾರೆ. ಹಳ್ಳಿಕಾರ್ ಊರಲ್ಲ, ಹಳ್ಳಿಕಾರ್ ಊರಿ. ಮೊಬೈಲ್ ಇದೆಯಾ? ಅದರಲ್ಲಿ ಯೂಟ್ಯೂಬ್ ಹೋಗೋ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಲ್ಲ, ಹೆಂಗ್ ಹೋಗ್ಲಿ ಯೂಟ್ಯೂಬ್ಗೆ ಅಂತ ಕೇಳ್ತಿದ್ದಾರೆ. ಲೌಡ್ ಸ್ಪೀಕರ್ ಹಾಕೊಂಡು ಹೋಗ್ಬಿಟ್ಟಿದ್ದಾನೆ. ನೋಡಿ ಹಳ್ಳಿಕಾರಲ್ಲಿ ಹಳ್ಳಿಕಾರ್ ವರ್ತೂರ್ ಸಂತೋಷ್ ಅಂತ ಬರ್ತಿದೆ. ಅದ್ರಲ್ಲಿ ಬಂದಿರೋಂಥ ವಿಡಿಯೋಸಲ್ಲಿ ಇರುವಂಥ ವ್ಯಕ್ತಿನೇ ನಾನೇ ನಿಮಗೆ ಕಾಲ್ ಮಾಡಿರೋದು ಅಂತ ಹೇಳಿ ಹೇಳ್ತಿದ್ದೇನೆ. ಸರಿ 12th ಬರ್ತಾ ಇದ್ದೀರಾ? ಹೌದು, ನಾನು ಒಂದು ನಂಬರ್ ಸೇವ್ ಮಾಡ್ತೀನಿ, ನಾನು ಯಾವಾಗ ಬರ್ತೀನಿ ಆ ಟೈಮಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆ, ಅದು ನೀವು ಬಂದು ಮನೆಯಲ್ಲಿ ನಮ್ಮ ತಾಯಿಯವ್ರ ಹತ್ರ ಅದು ತಗೊಂಡು ಒಂದು ಹೆಣ್ಣು ಮಗಳು ಒಂದು ಬಾಗಿನ ಕೊಡ್ತಾರೆ, ಆಯ್ತಾ? ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಯಿತು ನನಗೆ. ಲೈಕ್ ನೀನು ಯಾವಾಗ ಬರ್ತೀಯೋ ಆವಾಗ ಕಾಲ್ ಮಾಡ್ಕೊಂಡು ಮನೆಗೆ ಬಂದುಬಿಟ್ಟು ನಮ್ಮ ತಾಯಿಯವ್ರ ಹತ್ರ ಕ್ಯಾಶ್ ಪ್ರೈಸ್ ಇರುತ್ತೆ, ಹೋಗಿ ಈಸ್ಕೊಂಡು ಹೋಗು. ಆ್ಯಂಡ್ ಜಸ್ಟ್ ಅದನ್ನು ಮಾತ್ರ ಹೇಳಿಲ್ಲ, ಅವ್ರು ಕ್ಯಾಶ್ ಪ್ರೈಸ್ ಮಾತ್ರ ಈಸ್ಕೊ ಅಂತ ಹೇಳ್ತಿಲ್ಲ, ಬಾಗಿನ ಕೊಡ್ತೀವಿ, ಬಾಗಿನ ರೀತಿ ಕೊಡೋ ರೀತಿ ಕೊಡ್ತೀವಿ, ಅದನ್ನು ಈಸ್ಕೊಂಡು ಹೋಗು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಿಜವಾಗ್ಲೂ ಇದೊಂಥರ ಹಾರ್ಟ್ ಟಚಿಂಗ್ ಮಾತು ಅಂತಲೇ ಹೇಳ್ಬೋದು. ಲೈಕ್ ಸುಮ್ಮನೆ ಕಾಸು ಕೊಟ್ಟು ಕಳಿಸೋ ಬದಲು ಅದನ್ನೊಂಥರ ಬಾಗಿನ ಅಂತಾರಲ್ಲ, ಹೆಣ್ಮಕ್ಳಿಗೆ ತವ್ರಿಗೆ ಹೋಗಿ
ಹಿಡ್ಕೊಂಬರುವಂಥ ಬಾಗಿನ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಆ ರೀತಿ ಈ ಒಂದು 2 ಲ್ಯಾಕ್ ಪ್ರೈಸನ್ನು ನಾನು ಕೊಡ್ತಿದ್ದೀನಿ ಅಂತ ಹೇಳಿ ವರ್ತೂರ್ ಅವ್ರು ಹೇಳಿದ್ರಲ್ಲ, ನಂಗೆ ತುಂಬಾ ಪರ್ಸ್ನಲಿ ಇಷ್ಟ ಆಯಿತು ಇದು. ಊಟ ಮಾಡಿ ಬಂದ ಆಮೇಲೆ ನಮ್ಮ ಜೊತೆನಲ್ಲಿ ನೀನು ಫಿಶ್ ಫ್ರೈ ಮಾಡಬೇಕು. ಅದು ಯಾವ್ದು ಹೇಳು, ತರ್ಸ್ತೀನಿ. ಊಟ ಮಾಡ್ಕೊಂಡು ಹೋಗಬೇಕು, ಜಸ್ಟ್ ಬಂದು ದುಡ್ಡು ಇಸ್ಕೊಂಡು ಬಾಗಿನ ಇಸ್ಕೊಂಡು ಹೋಗೋದಲ್ಲ, ಬಂದು ಊಟ ಮಾಡಬೇಕು. ಊಟ ಮಾಡೋದಲ್ಲದೆ ನೀನು ಫೇಮಸ್ ಮಾಡ್ತೀಯಲ್ಲ, ನೀನು ಫೇಮಸ್ ಆಗಿದೆಯಲ್ಲ, ಲೈಕ್ ಫಿಶ್ಶಿಂದನೇ ರಕ್ಷಿತಾ ಶೆಟ್ಟಿ ತಿನ್ನೋ ಐಟಮ್ಸಿಂದನೇ ಒಂದು ಸ್ವಲ್ಪ ಫೇಮಸ್ ಆಗಿದ್ದಾಳೆ ಅಂತ ಹೇಳ್ಬೋದು. ಅವಳ ವ್ಲಾಗ್ಸಲ್ಲೆಲ್ಲ ಫಿಶ್ಶು ಹಿಡ್ಕೊಂಬರೋದು, ಕ್ರ್ಯಾಬ್ ಹಿಡ್ಕೊಂಬರೋದು, ಅದನ್ನು ತಂದು ಅದನ್ನು ಪ್ರಿಪೇರ್ ಮಾಡೋದು, ಇದರಿಂದನೇ ಸ್ವಲ್ಪ ಫೇಮಸ್ ಆಗೋಗಿದ್ಲು ರಕ್ಷಿತಾ ಶೆಟ್ಟಿ. ಸೊ ನೀನು ಮಾಡ್ತೀಯಲ್ಲ, ಯಾವ ಫಿಶ್ ಮಾಡ್ತೀಯ ಅಂತ ಹೇಳು, ಆ ಫಿಶ್ನ ನಾನು ತರಿಸಿಟ್ಕೊಂಡಿರ್ತೀನಿ ಮನೆಯಲ್ಲಿ. ಸೊ ಆ ಫಿಶ್ನ ನೀನು ಮಾಡಿ ನಮಗೂ ಕೂಡ ತಿನ್ನಿಸಿ ಹೋಗಬೇಕು ಅಂತ ಹೇಳಿ ವರ್ತೂರ್ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಕೂಡ ಇದಕ್ಕೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡ್ತೀಯ ಅಲ್ವಾ ಅಂತ ಕೇಳ್ತಿದ್ದಾರೆ. ಎಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಕೂಡ ತುಂಬ ಇಷ್ಟ ಆಯಿತು. ಜಸ್ಟ್ ನೀನು ಮಾತ್ರ ಬರ್ಬೇಡ, ನಿಮ್ಮ ತಾಯಿಯವ್ರನ್ನೂ ಕೂಡ ಕರ್ಕೊಂಡು ಬಂದು ಬಂದು ಊಟ ಮಾಡಿಕೊಂಡು ಬಾಗಿನ ತೊಗೊಂಡು ದುಡ್ಡು ಇಸ್ಕೊಂಡು ಹೋಗಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ಫೈನಲಲ್ಲಿ ಜೈ ಹಳ್ಳಿಕಾರ್ ಅಂತ ಹೇಳ್ತಿದ್ದಾರೆ. ವರ್ತೂರ್ ಅವರ ಟ್ಯಾಗ್ ಲೈನೇ ಅದು, ಜೈ ಹಳ್ಳಿಕಾರ್ ಅನ್ನೋದು. ಸೊ ನನಗಂತೂ ತುಂಬ ಖುಷಿ ಆಯಿತು. ಯಾರೋ ಒಬ್ಬ ಎಕ್ಸ್ ಕಂಟೆಸ್ಟೆಂಟು ಈ ವರ್ಷದ ಬಿಗ್ ಬಾಸಲ್ಲಿ ಸೆಕೆಂಡ್ ಪ್ರೈಸ್ ಬಂದಿರೋರಿಗೆ ಇಷ್ಟು ಕ್ಯಾಶ್ ಪ್ರೈಸ್ ಕೊಡ್ತಿದ್ದಾರಲ್ಲ, ಅದು ತುಂಬಾ ದೊಡ್ಡ ವಿಚಾರ ಅಂತ ಹೇಳ್ಬೋದು. ಇನ್ನೂ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಿಗ್ ಬಾಸ್ ಮನೆಗೆ ಬಂದು ಹೋಗಿದ್ದಾರೆ ಕಂಟೆಸ್ಟೆಂಟ್ಗಳಾಗಿ. ಬಟ್ ಯಾರು ಕೂಡ ಇಂತಹ ಒಂದು ಇದನ್ನು ಮಾಡಿರಲಿಲ್ಲ, ಲೈಕ್ ನೆಕ್ಸ್ಟ್ ಬರೋರಿಗೆ ನಾವು ಈ ರೀತಿ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿ ಯಾರು ಕೂಡ ಇದನ್ನು ಮಾಡಿರಲಿಲ್ಲ. ವರ್ತೂರ್ ಸಂತೋಷ್ ಅವ್ರು ಏನೋ ಒಂದು ಹೊಸತನದಲ್ಲಿ ಮಾಡ್ತಿದ್ದಾರೆ. ಸೊ ನೋಡೋಣ ನೆಕ್ಸ್ಟ್ ಸೀಸನ್ಸಲ್ಲಿ ಬರೋರ್ಗೂ ಸಹ ಇದೇ ರೀತಿ ಕ್ಯಾಶ್ ಪ್ರೈಸ್ ಕೊಟ್ಟು ಏನಾದರೂ ಹೆಲ್ಪ್ ಮಾಡ್ತಾರಾ ಇಲ್ವಾ ಅಂತ ನೋಡೋಣ. ಬಟ್ ಈ ಒಂದು ವಿಚಾರಕ್ಕೂ ಸಹ ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ರು. ಈ ವಿಡಿಯೋ ವೈರಲ್ ಆಯ್ತಲ್ವಾ, ರಕ್ಷಿತಾ ಶೆಟ್ಟಿಗೆ ಕಾಲ್ ಮಾಡಿ ವರ್ತೂರ್ ಅವ್ರು ಹೇಳ್ತಾರಲ್ವ ಬಂದು ಈಸ್ಕೊಂಡು ಹೋಗು ಅಂತ ಹೇಳಿ. ಸೊ ಈ ವಿಡಿಯೋ ವೈರಲ್ ಆದಾಗ ಸಾಕಷ್ಟು ಜನ ಇದಕ್ಕೆ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಲೈಕ್ ಕೈಕಾಲು ಇಲ್ಲದೆ ಇರೋರು ಕೊಡಿ, ಲೈಕ್ ಬಡವ್ರಿಗೆ ದಾನ ಮಾಡಿ ಅಂತೆಲ್ಲ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ ನೆಗೆಟಿವ್ ಆಗಿ. ನನ್ನ ಪ್ರಕಾರ ಇದು ಅವರು ಒಂದು ಒಪ್ಪಂದನ ಮಾಡ್ಕೊಂಡಿದ್ರು, ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅನೌನ್ಸ್ ಮಾಡಿ ಬಿಗ್ ಬಾಸಲ್ಲಿ ಯಾರು ಸೆಕೆಂಡ್ ಬರ್ತಾರೋ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಒಪ್ಪಂದನ ಮಾಡ್ಕೊಂಡಿದ್ರು. ಆ್ಯಕ್ಚುಲಿ ರಕ್ಷಿತಾ ಶೆಟ್ಟಿ ಕೂಡ ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವಳೇ. ಅವಳು ಯೂಟ್ಯೂಬ್ ವ್ಲಾಗ್ಸಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಅವರ ಫ್ಯಾಮಿಲಿ ಒಂದು ಮಟ್ಟಕ್ಕೆ ಬಂದು ನಿಂತಿರೋದು ಅಂತ ಹೇಳ್ಬೋದು. ಅವಳೇನು ಅವ್ರ ತಾತನ ಆಸ್ತಿಯಿಂದ ಆಗಿರ್ಬೋದು, ಅವರ ಅಪ್ಪ ಅಮ್ಮನ ಆಸ್ತಿಯಿಂದ ಆಗಿರ್ಬೋದು ಗುರ್ತಿಸ್ಕೊಂಡಿರೋಂಥವಳಲ್ಲ. ಲೈಕ್ ಅವರು ಕೂಡ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ. ಸೊ ಅವರು ಕೊಟ್ಟರು ಕೂಡ ಅದು ಯಾವುದೇ ರೀತಿಯಾದಂತಹ ಲೈಕ್ ವೇಸ್ಟ್ ಮಾಡಿದ್ರು ಅನ್ನೋ ರೀತಿ ಆಗೋದಿಲ್ಲ. ಅವಳಿಗೆ ದುಡ್ಡಿನ ಬೆಲೆನೂ ಗೊತ್ತಿದೆ, ಆ್ಯಂಡ್ ದುಡ್ಡಿನ ಮೇಲೆ ಯಾವುದೇ ರೀತಿಯಾದಂತಹ ಆಸೆನೂ ಇಲ್ಲ ಅಂತ ಅಂದ್ಕೊತೀನಿ. ಆ್ಯಂಡ್ ದುಡ್ಡನ್ನು ಅಷ್ಟು ಬೇಗ ಕಳಿಯೋದಾಗಿರ್ಬೋದು, ವೇಸ್ಟ್ ಮಾಡೋದಾಗಿರ್ಬೋದು, ಇದು ಯಾವುದನ್ನು ಸಹ ರಕ್ಷಿತಾ ಶೆಟ್ಟಿ ಮಾಡಲ್ಲ ಅಂತ ನನಗೆ ಅಂದ್ಕೊತೀನಿ. ಆ್ಯಂಡ್ ಅವಳು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಮುಂಬೈಯಲ್ಲಿ ಒಂದು ಫ್ಲ್ಯಾಟನ್ನು ತೊಗೊಂಡು ಸೆಟಲ್ ಆಗಿರೋದು. ಅದಕ್ಕೂ ಮುಂಚೆ ಅವ್ರು ಯಾವ ರೀತಿ ಸ್ಪೇಸಲ್ಲಿ ಇದ್ದರು ಅನ್ನೋದನ್ನು ಸಹ ನಾನು ನೋಡಿದ್ದೀನಿ ಹಳೆ ಬ್ಲಾಗ್ಸ್ಗಳಲ್ಲಿ. ಸೊ ರಕ್ಷಿತಾ ಶೆಟ್ಟಿ ಕೂಡ ತುಂಬ ರಿಚ್ ಪರ್ಸ್ನಾಲಿಟಿ ಏನಲ್ಲ, ಅವರು ಕೂಡ ನಾರ್ಮಲ್ ಆಗಿ ಮಿಡಲ್ ಕ್ಲಾಸ್ ಇರುವಂತಹ ವ್ಯಕ್ತಿನೇ. ಸೊ ಅವಳಿಗೆ ಕೊಡ್ತಿರೋದು ಏನು ವೇಸ್ಟ್ ಆಗಲ್ಲ ಅಂತ ನನಗೆ ಅನಿಸ್ತಿದೆ. ಆ್ಯಂಡ್ ಕೈಲಾಗದವ್ರಿಗೆ ದಾನ ಮಾಡಿ ಅಂತ ಹೇಳೋದಾಗಿರ್ಬೋದು. ಲೈಕ್ ಇದೆಲ್ಲ ಲೈಕ್ ಕೈಲಾಗದವ್ರಿಗೆ ಅಂತಂದರೆ ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ, ಎಷ್ಟೋ ಜನ ಎಲ್ರಿಗೂ ಮಾಡೋಕ್ಕಾಗದಿದ್ರು ಯಾರೋ ಒಬ್ರಿಗೆ ಇಬ್ಬರಿಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ಆ್ಯಂಡ್ ವರ್ತೂರ್ ಅವರು ಅದನ್ನು ಸಹ ಮಾಡಿರ್ಬೋದು, ಯಾರಿಗೆ ಗೊತ್ತು, ಮಾಡಿಲ್ಲ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಅವರು ಬಿಗ್ ಬಾಸ್ ಮನೆಗೆ ಬಂದು ಹೋಗಿದ್ದಾರೆ. ಸೊ ಆ ಒಂದು ಕೃತಜ್ಞತೆಯಿಂದ ಆಗಿರ್ಬೋದು, ಅಥವಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಅಲ್ಲಿ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅನ್ನೋದನ್ನು ಸಹ ನೋಡಿರ್ತಾರೆ. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಅಂದಿರ್ಬೋದು. ಸೊ ಅವ್ರು ಏನು ಹೇಳಿದ್ರು ಆ ಮಾತಿನ ಪ್ರಕಾರ ಅವರು ಇವಾಗ ನಡ್ಕೋತಿದ್ದಾರೆ. ಇಲ್ಲಿ ಒಂದಷ್ಟು ಜನ ಹೇಗೆ ಅಂತಂದರೆ ಲೈಕ್ ಕೊಟ್ಟರೂ ಕೇಳ್ತಾರೆ, ಏನು ಈ ಥರ ಎಲ್ಲ ಕೊಡ್ತಾ ಇದ್ದೀರಾ, ದುಡ್ಡನ್ನ ಕೊಡೋ ಅವಶ್ಯಕತೆ ಇರಲಿಲ್ಲ, ಬಡವ್ರಿಗೆ ಕೊಡ್ಬೋದಾಗಿತ್ತು, ಕೈಲಾಗದೇ ಇರೋರಿಗೆ ಕೊಡ್ಬೋದಾಗಿತ್ತು ಅಂತ ಹೇಳಿ ಈ ರೀತಿ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ. ಕೊಟ್ಟಿಲ್ಲ ಅಂತಂದರೆ ಅವತ್ತೇನೋ ಜಂಬ ಕೊಚ್ಕೋತಿದ್ರು, 10 ಲಕ್ಷ ಕೊಡ್ತೀನಿ, ಆಮೇಲೆ 2 ಲಕ್ಷ ಕೊಡ್ತೀನಿ ಅಂತ ಹೇಳಿ ಎಲ್ಲೋದ್ರಪ್ಪ ಹಳ್ಳಿಕಾರವರು ಅಂತ ಹೇಳಿ ಅದಕ್ಕೂ ಕೂಡ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ತೀರಾ. ಸೊ ಹೇಗಿದ್ರೂ ಈ ಪ್ರಪಂಚದಲ್ಲಿ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಸೊ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಆ್ಯಂಡ್ ಎಸ್ ವರ್ತೂರ್ ಅವರು ರಕ್ಷಿತಾ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ 2 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿ. ಆ್ಯಂಡ್ ರಕ್ಷಿತಾ ಅವ್ರು ಹೇಳಿದ್ದಾರೆ, ನಿಮ್ಮ ನಂಬರನ್ನು ನಾನು ಸೇವ್ ಮಾಡಿಕೊಂಡು ನಾನು ಯಾವಾಗ ಬ್ಯಾಂಗ್ಳೂರಿಗೆ ಬರ್ತೀನೋ ಅವಾಗ ಬಂದು ನಾನು ಅಮೌಂಟನ್ನು ಈಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವ್ರು ವರ್ತೂರ್ ಅವ್ರ ಹತ್ರ
ಹೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎಸ್, ರಕ್ಷಿತಾ ಶೆಟ್ಟಿಗೆ 2 ಲಕ್ಷ ಕೊಡುವಂಥ ವ್ಲಾಗು ಕೂಡ ಬರ್ಬೋದು ಅಂತ ಅನ್ಕೋತೀನಿ. ರಕ್ಷಿತಾ ಶೆಟ್ಟಿ ಅವರಾದರೂ ಮಾಡಿ ಹಾಕ್ಬೋದು, ಇಲ್ಲ ವರ್ತೂರ್ ಅವರಾದ್ರೂ ಸಹ ಮಾಡಿ ಹಾಕ್ಬೋದು. ಅದ್ರ ಬಗ್ಗೆನೂ ಕೂಡ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ, ಯಾವಾಗ ಈಸ್ಕೊಳೋದು ಆ್ಯಂಡ್ ಬಾಗಿನ ಕೊಟ್ಟಿರೋದಾಗಿರ್ಬೋದು, ಅಥವಾ ಊಟ ಮಾಡ್ಕೊಂಡು ಹೋಗಿರೋದಾಗಿರ್ಬೋದು, ಅಥವಾ ಫಿಶ್ ಮಾಡಿರೋದಾಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತೀನಿ. ನನ್ನ ಚಾನಲನ್ನು ಫಾಲೋ ಮಾಡ್ತಾನೆ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.